ಈ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಪ್ರಥಮ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಜಾರಿಗೆ ಕೊಟ್ಟಿದೆ. ಇದರ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಆಯವ್ಯಯದಲ್ಲೇ 52,000 ಕೋಟಿ ರೂಪಾಯಿಗಳನ್ನು ನಿಗದಿನೂ ಮಾಡಿ ಇವತ್ತು 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ನಾನು 22 ಜಿಲ್ಲೆಗಳನ್ನು ಕೂಡ ಪ್ರವಾಸ ಮಾಡಿ ಬಂದಿದ್ದೇನೆ. ಬಹಳ ಯಶಸ್ವಿಯಾಗಿ DBT ಮೂಲಕ ನೇರವಾಗಿ ಜನತೆಗೆ ಅವರ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಭ್ರಷ್ಟಾಚಾರಗಳಲ್ಲಿ ತಲುಪ್ತಾ ಇದೆ. ಇದು ಜನ ಸಂತೃಪ್ತಿಯಾಗಿದ್ದಾರೆ. 1,19,000 ಕೋಟಿ ರೂಪಾಯಿಗಳು ಇಲ್ಲಿವರೆಗೂ 2.5 ವರ್ಷದಲ್ಲಿ ತಲುಪಿದೆ. ಇದರ ಬಗ್ಗೆ ಯಾವುದೇ ಆದಂಥ ತಕರಾರಿಲ್ಲ. ಇದು ಇದನ್ನ ಯಾರು ಕೊಡಬೇಕಾಯಿತು, ಇದನ್ನು ಕೊಡಬೇಕಾಗಿತ್ತು ಅನ್ನೋ ಚರ್ಚೆ ಆಗ್ತಾ ಇದೆ. ಆದರೆ ಏನು ಸರ್ಕಾರ ಒಂದು ತೀರ್ಮಾನ ತಗೊಂಡು ಎಲ್ಲರಿಗೂ ಈ ಕಾರ್ಯಕ್ರಮ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟ ಮೇಲೆ ಇದನ್ನ ಒಂದು ಜಾತಿಗಿಲ್ಲ, ಒಂದು ಪಕ್ಷಕ್ಕಿಲ್ಲ, ಎಲ್ಲ ವರ್ಗದ ಜನರಿಗೆ, ಎಲ್ಲ ಪಕ್ಷದ ಜನರಿಗೆ, ಜನಸಾಮಾನ್ಯರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಮಧ್ಯಮ ವರ್ಗ ಮತ್ತು ಬಡವರಿಗೆ ತಲುಪ್ತಾ ಇದೆ. ಈ ಕಾರ್ಯಕ್ರಮ ಒಂದು ತಲುಪೇ ಇಲ್ಲ ಅಂತಕ್ಕಂಥ ಮನೆ ಒಂದು ಇಲ್ಲ. ಇನ್ಕಮ್ ಟ್ಯಾಕ್ಸ್ ಬಿಟ್ರೆ ಎಲ್ಲರ ಮನೆಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದರಲ್ಲಿ ತಲುಪೇ ಇದೆ. ಆ ದೃಷ್ಟಿಯಿಂದ ಯಾವುದೇ ಇದು ತೊಂದರೆ ಇಲ್ಲ. ಆದರೆ ಕೆಲವು ಜನ ವಿರೋಧ ಪಕ್ಷದವರು ಮತ್ತು ಕೆಲವು ಜನ ಇದನ್ನ ಹೊರೆ ಆಗ್ತಾ ಇದೆ, ತಪ್ಪಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಆ ರೀತಿ ಏನು ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಅಭಿವೃದ್ಧಿ ಕಡೆ ಈಗ 52,000 ಕೋಟಿ ಕಡಿಮೆ ಆದಂತ ಸಂದರ್ಭದಲ್ಲಿ ಅಭಿವೃದ್ಧಿ ತಕ್ಷಣಕ್ಕೆ ಕುಂಠಿತ ಆಗುತ್ತೆ. ಆದರೆ ಅರ್ಥಶಾಸ್ತ್ರಜ್ಞರ ಪ್ರಕಾರ ಇದು ಅಭಿವೃದ್ಧಿಯ ಸಂಕೇತ ಕೂಡ ಇದೆ. ಫಲಾದಾಯ ಜಾಸ್ತಿ ಆಗಿದೆ ಮತ್ತು ವರ್ಕಿಂಗ್ ವುಮೆನ್ ಕೆಲಸ ಇದು ಕೂಡ ಉದ್ಯೋಗ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಅರ್ಥಶಾಸ್ತ್ರಜ್ಞರ ಕಿಂಗ್ಸ್ ಆಫ್ ಇದು ನಮ್ಮ ವರದಿಗಳಲ್ಲೂ ಕೂಡ ಬಂದಿದೆ. ಈ ಇಡೀ ಭಾರತದಲ್ಲಿ ತಲಾ ಆದಾಯದಲ್ಲಿ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಈ ಜನತೆಗೆ ಈ ಹಣ ರೊಟೇಷನ್ ಆಗೋದ್ರಿಂದ ವಾಪಸ್ ಟ್ಯಾಕ್ಸ್ ರೂಪದಲ್ಲೂ ಸರ್ಕಾರಕ್ಕೆ ಬರ್ತಾ ಇದೆ. ಈ ಮೊದಲನೇ 2 ವರ್ಷದಲ್ಲಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ನಾನು ಒಪ್ಕೊಳ್ತೇನೆ. ಆದರೆ ಈ ವರ್ಷದಿಂದ ಅದು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿ ಇದೆ. ಉಳ್ಳವರು ಗ್ಯಾರಂಟಿಗಳ ಬಿಟ್ಕೊಡಿ ಅಂತ ಮುಖ್ಯಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕಡೆಯಿಂದ ಅಭಿಯಾನ ಮಾಡ್ತಾ ಇದ್ದೀವಿ. ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಪ್ರಯತ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾನು ಹೇಳೋದಿಲ್ಲ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಹೊರೆ ಅಲ್ಲ, ಕರೆಕ್ಟಾಗಿ ಅಂತ ಹೇಳಿದ್ರೆ ಕಾರ್ಯಕ್ರಮ ತಂದಾಗ ಅದರಲ್ಲಿ ಹೊರೆನೂ ಆಗುತ್ತೆ, ಇಲ್ಲದ್ರಲ್ಲಿ ಸಹಾಯನೂ ಆಗುತ್ತೆ. ಹೊರೆ ಅಂತ ಹೇಳಿದ್ರೆ ಲಾಸ್ ಆಗಿರೋದಾಗ್ಲಿ, ಇದನ್ನ ವೇಸ್ಟ್ ಆಗಿರೋದಾಗ್ಲಿ, ದುರುಪಯೋಗ ಆಗಿರೋದಾದ್ರೆ ವೇಸ್ಟ್. ಇದು ಜನತೆಗೆ ಹಂಚಿ ಅದ್ರ ಮೂಲಕ ಟ್ಯಾಕ್ಸ್ ಬರ್ತಾ ಇದೆ, ಆದಾಯ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ ಅಂದಾಗ ಹೊರೆ ಅಂತ ಪದಕ್ಕೆ ಅಷ್ಟು ಅರ್ಥ ಬರೋದಿಲ್ಲ. ಗೃಹಲಕ್ಷ್ಮಿ ಸತ್ತವರ ಅಕೌಂಟಿಗೂ ಹಣ ಹೋಗ್ತಾ ಇದೆ. ಆ ಸತ್ತವರ ಅಕೌಂಟಿಗೆ ಹೋಗಿರೋ ಹಣನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮತ್ತು ಅವ್ರು ಯಾರ್ಯಾರು ಸುತ್ತೋಗಿರೋ ಐಡೆಂಟಿಫೈ ಮಾಡೋದು ಒಂದು ಮಾಡಿದೀವಿ. ಅದ್ರ ಬಗ್ಗೆ ಈಗಾಗಲೇ ನಾವು ಸರ್ವೆ ಮಾಡಿಸಿದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಆಗಿ 2.5 ವರ್ಷ ಆದಂತ ಸಂದರ್ಭದಲ್ಲಿ DBT ಮೂಲಕ ಅವ್ರಿಗೆ ಅಕೌಂಟ್ ಹೋಗ್ತಾ ಇರೋದ್ರಿಂದ, ಹಣ ಹೋಗ್ತಾ ಇರೋದ್ರಿಂದ ಅದು ನೇರವಾಗಿ ಅವರು ಸತ್ತಿದ್ದಾರೆ ಇಲ್ಲ ಅನ್ನೋದು ಅಕೌಂಟ್ ಸಿಗದೇ ಇದ್ದಿದ್ದರಿಂದ ಇಲ್ಲಿವರೆಗೂ ಹಣ ಹೋಗಿದೆ. ಅದನ್ನ ವಾಪಸ್ ತಗೊಳ್ಳೋದಕ್ಕೂ ಕೂಡ ಚರ್ಚೆ ಮಾಡಿದ್ದೇವೆ. ಚೀಫ್ ಸೆಕ್ರೆಟರಿ ಮತ್ತು 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದನ್ನು ವಾಪಸ್ ತರಿಸೋದಕ್ಕೂ ಮತ್ತು ಬ್ಯಾಂಕರ್ಸ್ ಜೊತೆ ಕೂಡ ಮೀಟಿಂಗ್ ಆಗಿದೆ. ಅದು ವಾಪಸ್ ಅದರದ್ದು ಅಕೌಂಟ್ ಇದೆ, ಕೊಡ್ತೇನೆ. ಅದರಲ್ಲಿ ಜಿಲ್ಲಾವಾರು ಕೂಡ ಅಕೌಂಟ್ ಇದೆ, ನಮ್ಮ ರಾಜ್ಯದಲ್ಲೂ ಸಿಕ್ಕಿದೆ ಅಕೌಂಟ್. ಆ ಪದ ಅದು ನಾವು ಮೊದಲು ಪ್ರಾರಂಭ ಮಾಡಿದಾಗ ನೇರವಾಗಿ ಹೋಗ್ತಾ ಇತ್ತು, ಟಿಪ್ಪಿ ಮುಖಾಂತರ ಹೋಗ್ತಾ ಇದೆ. ಆಡಳಿತಾತ್ಮಕ ತೊಂದರೆಯಿಂದಾಗಿ ಕೊನೆ ಆ ಸಮಯದಲ್ಲಿ ಮಿಸ್ ಆಗಿತ್ತು. ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ.
ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿರೋದ್ರಿಂದ ಅದು ಕೊಡಿಸ್ಬೇಕು ಅನ್ನೋದಕ್ಕೆ ನಮ್ದು ಸರ್ ಈಗ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಕಾವೇರಿ ನಿವಾಸದ ನವೀಕರಣವನ್ನ ಮಾಡ್ತಾ ಇದ್ದಾರೆ, ಗ್ರೌಂಡ್ ಫ್ಲೋರ್ ನ. ಇಲ್ಲಿ ಬಂದಾಗ ನವೀಕರಣ ಮಾಡಿದ್ರು ಕಂಪ್ಲೀಟ್ ಆಗಿ, ಈಗ ಮತ್ತೆ ನವೀಕರಣ ಮಾಡ್ತಿದ್ದಾರೆ. ಅಧಿಕಾರ ಹಸ್ತಾಂತರ ಜಟಾಪಟಿ ಸಂದರ್ಭದಲ್ಲಿ ಕಾವೇರಿ ನಿವಾಸದ ನವೀಕರಣ ಸಂದೇಶ ಏನು ಅಂತ, ಯಾರಿಗೆ ಸಂದೇಶ, ಏನು ಸಂದೇಶ? ಅದು ನನಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ ವರ್ಷ ಅದವಲ್ಲ, AR ವರ್ಕ್ಸ್ ಅಂದ್ರೆ ವರ್ಷಕ್ಕೊಂದ್ಸಾರಿ ಬಿಲ್ಡಿಂಗ್ ಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು PWD ನಲ್ಲೂ ಇದೆ. ಇಡೀ ರಾಜ್ಯದಲ್ಲಿ ಯಾವತ್ತೂ ಕೂಡ, ಇವತ್ತು ಹೊಸದಲ್ಲ, ವರ್ಷದ ಕೊನೆ ಆದ್ರಿಂದ ಯಾವ ಇಲ್ಲ ಬಿಲ್ಡಿಂಗ್ಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ರೆಡಿ ಮಾಡಿಸೋದು ವಾಸ್ತವಾಂಶ, ಅದು ನಡೆಯುವಂತ ಕಾರ್ಯ. ಅದಕ್ಕೆ ಎಕ್ಸ್ಟ್ರಾ ಇದು ಕೊಡಬೇಕಾದಂತ ಅವಶ್ಯಕತೆ. ಸಹಜವಾಗಿ ನಡೀತಾ ಇದೆ, ಏನು ಸಂದೇಶ ಇಲ್ಲ ಅಂತ ಹೇಳಿ. ಸಂದೇಶ ಇದೆಯಾ ಇಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ. ಆದ್ರೆ ಯಾವತ್ತೂ ಕೂಡ ವರ್ಷದ ಕೊನೆಯಲ್ಲಿ AR ವರ್ಕ್ಸ್ ಆಗ್ತಕ್ಕಂಥದ್ದು ಯಾವತ್ತೂ ಇರ್ತಕ್ಕಂಥ. ಅಧಿಕಾರ ಬಿಟ್ಕೊಡಿ ಅನ್ನುವಂತ ಒಂದು ಬೇಡಿಕೆ ಇನ್ನೊಂದು ವರ್ಗದಿಂದ ಬರ್ತಾ ಇದೆ. ಅಧಿಕಾರ ಬಿಟ್ಕೊಡಲ್ಲ ಅನ್ನೋ ಸಂದೇಶ ಆ ಮಾತಿಗೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಕೇಂದ್ರ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಲೀಡರ್ಸ್, ರಾಜ್ಯದ ಮುಖ್ಯಸ್ಥರು ಮತ್ತು ಕೇಂದ್ರದ AICC ನಾಯಕರ ತೀರ್ಮಾನ, ಹೈಕಮಾಂಡ್ ಬಿಟ್ಟು ವಿಷಯ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.